ಇನ್ನು ಬೆಂಗಳೂರಿನಲ್ಲಿ ಸರಣಿ ವಾಹನ ಅಪಘಾತ ಆಗಿರೋದು ಜ್ಞಾನಭಾರತಿ ಹತ್ರ ಕೆಎಸ್ಆರ್ಟಿಸಿ ಬಸ್ ಹಾಗೇನೆ ಆಟೋ ಮಧ್ಯೆ ಅಪಘಾತ ಸಂಭವಿಸಿ ಇಬ್ಬರು ಚಾಲಕರಿಗೆ ಗಂಭೀರವಾದ ಗಾಯಗಳಾಗಿದೆ. ಅಕ್ಕಪಕ್ಕದ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಹತ್ರ ನಡೆದಿರೋದು. ಕೆಎಸ್ಆರ್ಟಿಸಿ ಬಸ್ ಆಟೋ ಮಧ್ಯೆ ಭೀಕರ ಆಕ್ಸಿಡೆಂಟ್ ಆಗಿದೆ. ಇಬ್ಬರು ಚಾಲಕರಿಗೂ ಗಂಭೀರವಾಗಿ ಗಾಯಗಳಾಗಿದೆ. ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜ್ಞಾನಭಾರತಿ ಬಳಿ ನಡೆದಿದ್ದ ಸರಣಿ ಅಪಘಾತದ ವೇಳೆ ಪಕ್ಕದಲ್ಲಿದ್ದ ಇನ್ನಿತರ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಈ ರೀತಿ ರಾಜಧಾನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಅಪಘಾತಗಳಾಗ್ತಾ ಇರುವಂಥದ್ದು. ಜ್ಞಾನಭಾರತಿ ವ್ಯಾಪ್ತಿಯಲ್ಲಿಯೂ ಕೂಡ ಇದೇ ರೀತಿಯ ಒಂದು ಸರಣಿ ಅಪಘಾತ ನಡೆದಿದೆ. ಆಟೋ ಡ್ರೈವರ್ ಮಾಡುವ ಎಡವಟ್ಟಿಗೆ 2 ಬಸ್ಸು 1 ಕಾರು ಜಖಮ್ ಆಗಿವೆ. ಸರಣಿ ಅಪಘಾತವಾಗಿದೆ. ನಾ ಪ್ರೆಸೆಂಟ್ ಈಗ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ನಿನ್ನೆ ನಡೆದಿರುವ ಘಟನೆ. ಈ ಒಂದು ಆಟೋ ರೈಟ್ ಸೈಡ್ ತೆಗುವಾಗ ಕೆಎಸ್ಆರ್ಟಿಸಿ ರೆಡ್ ಬಸ್ ಈ ಒಂದು ಆಟೋಕ್ಕೆ ಡಿಕ್ಕಿ ಹೊಡೆದಿದೆ. ಅಂದರೆ ಸಡನ್ ಆಗಿ ಈ ಒಂದು ಆಟೋ ರೈಟ್ ಸೈಡ್ ತೆಗೆದುಕೊಂಡಿದ್ದಾನೆ. ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಕಂಟ್ರೋಲ್ ಆಗದೆ ಆ ಆಟೋಗೆ ಕುದಿದ್ದಾನೆ. ಆಟೋ ಫುಲ್ ಜಖಮ್ ಆಗಿದೆ. ಅದಾದ ನಂತರ ಆಟೋ ಕಾರಿಗೆ ಕುದಿದೆ. ಕಾರು ಈ ಒಂದು ಕೆಎಸ್ಆರ್ಟಿಸಿ ಪವರ್ ಪ್ಲಸ್ ಕೆಎಸ್ಆರ್ಟಿಸಿ ಆ ಒಂದು ಬಾಕಿ ಕುದಿದೆ. ಈ ಸರಣಿ ಅಪಘಾತವಾಗಿದೆ. ಆಟೋ ಡ್ರೈವರ್ ಮಾಡುವ ಎಡವಟ್ಟಿನಿಂದ ಈ ಒಂದು ಸರಣಿ ಅಪಘಾತವಾಗಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಟೋ ಚಾಲಕ ಆ ಸ್ಥಿತಿಯನ್ನು ಗಾಯಗಳಾಗಿವೆ. ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನೋಡಿ ಬಸ್ ಯಾವ ರೀತಿ ಇದೆ. ಕೆಎಸ್ಆರ್ಟಿಸಿ ಬಸ್ ಅಂದರೆ ನಜ್ಜು ನುಜ್ಜಾಗಿದೆ, ಎಲ್ಲವೂ ಹಾಳಾಗಿದೆ. ಮತ್ತೊಂದು ಕಡೆ ಈ ಕಾರ್ ಡ್ರೈವರ್ ಮುಂದ್ಗಡೆ ಕಾರನ್ನು ಏನು ಶಿಫ್ಟ್ ಕಾರ್ ಇದು ಸಹ ಡ್ಯಾಮೇಜ್ ಆಗಿದೆ. ಇದು ನೋಡಿ, ಇದು ಕೆಎಸ್ಆರ್ಟಿಸಿ ಪವರ್ ಪ್ಲಸ್ ಬಸ್, ಇದು ಎಲ್ಲ ಫೈಬರ್ದಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ಸಹ ಒಂದ್ ಕಡೆ ಭಯದ ವಾತಾವರಣ ಮೂಡಿದೆ. ಯಾಕಂದ್ರೆ ಇದು ಫೈಬರ್ ಇಂದ ಮಾಡಿದರೆ ಹಿಂಗಂದ್ರೆ ಹೋಗುತ್ತೆ. ಇನ್ನು ಸ್ಪೀಡ್ ಆಗಿ ಬಂದು ಕಾರು ಕೂದಿದೆ. ಹೀಗಾಗಿ ಫುಲ್ ಅಪಚ್ಚಾಗಿದೆ. ಈ ಒಂದು ಕಾರ್ ಸಹ ಅಪಚ್ಚಾಗಿದೆ. ಕೆಎಸ್ಆರ್ಟಿ ಬಸ್ ನೋಡಿ ಎಲ್ಲ ಡೋರ್ ಎಲ್ಲ ಕಿತ್ಕೊಂಡು ಬಂದಿದೆ. ಎಲ್ಲ ಆ ತರ ಒಂದು ನಿನ್ನೆ ಅಪಘಾತವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾರು ಆಟೋ ಡ್ರೈವರು, ಏನಾಯ್ತು ಎಂಬುದು CCTV ಸಹ ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ರೀತಿ ಇದು ಸರಣಿ ಅಪಘಾತವಾಗಿದೆ ಅಂದ್ರೆ 2 ಬಸ್ಸು, 1 ಆಟೋ, 1 ಕಾರು ಎಲ್ಲ ಡ್ಯಾಮೇಜ್ ಆಗಿದೆ. ನೋಡಿ ಎಲ್ಲ ಡೋರ್ಗಳೆಲ್ಲ ಕಿತ್ಕೊಂಡು ಬಂದಿದೆ, ಗ್ಲಾಸ್ ಎಲ್ಲ ಒಡೆದಾಕಿದೆ. ಬಟ್ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಬಟ್ ಆಟೋ ಡ್ರೈವರ್ಗೆ ಗಂಭೀರವಾಗಿ ಗಾಯವಾಗಿದೆ. ಹೀಗಾಗಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡೆದಿದ್ದಾರೆ. ನೋಡಿ ಶಿಫ್ಟ್ ಕಾರ್ ಯಾವ ರೀತಿಯಾಗಿ ನಜ್ಜುಜ್ಜಾಗಿದೆ. ಮತ್ತೊಂದು ಕಡೆ ಪವರ್ ಪ್ಲಸ್ ಕೆಎಸ್ಆರ್ಟಿಸಿ ಎಲೆಕ್ಟ್ರಾನಿಕ್ ಬಸ್ ಏನೋ ಈ ಹಿಂದೆ ಎಲ್ಲ ಹಿಂದ್ಗಡೆ ಎಲ್ಲ ಒಳಗಡೆ ಹೋಗಿದೆ. ಮತ್ತೊಂದು ಕಡೆ ಇದು ಫೈಬರ್ ನೋಡಿ, ಇದೆಲ್ಲ ಫೈಬರು, ಬೇಗ ಅಂದ್ರೆ ಇದು ಮುರಿದು ಹೋಗ್ಬಿಡುತ್ತೆ. ಹೀಗಾಗಿ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಕೆಎಸ್ಆರ್ಟಿಸಿ. ಹೀಗಾಗಿ ಇದು ಸಹ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ನೋಡಿ ಎಲ್ಲ ಗ್ಲಾಸ್ ಎಲ್ಲ ಹೋಗಿದೆ, ಎಲ್ಲ ಕಿತ್ತುಕೊಂಡು ಬಂದಿದೆ. ಕೆಎಸ್ಆರ್ಟಿಸಿ ಬಸ್ಸು ನಜ್ಜು, ಈ ಒಂದು ಶಿಫ್ಟ್ ಕಾರು ಎಲ್ಲ ಹಾಳಾಗಿದೆ. ಪವರ್ ಪ್ಲಸ್ ಕೆಎಸ್ಆರ್ಟಿಸಿ ಬಸ್ಸು ಎಲ್ಲ ಹಾಳಾಗಿದೆ. ಆಟೋ ಎಲ್ಲ ಹಾಳಾಗಿದೆ. ಒಂದು ಕಡೆ ಸರಣಿ ಅಪಘಾತವಾಗಿದೆ, ಭೀಕರ ಅಪಘಾತವಾಗಿದೆ. ಬಟ್ ಯಾವುದೇ ರೀತಿಯ ಪ್ರಯಾಣಿಕರಿಗೆ ತೊಂದರೆ ಆಗಿಲ್ಲ. ಹೀಗಾಗಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾರ್ದು ಪ್ರಾಬ್ಲಮ್ ಆಗಿದೆ, ಏನೆಲ್ಲ ಸಮಸ್ಯೆ ಆಗಿದೆ ಎಂಬುದು ತಿಳಿಸಿ. ಮತ್ತೊಂದು ಕಡೆ ಆಟೋ ಡ್ರೈವರ್ದು ತಪ್ಪಂತ ಹೇಳಲಾಗ್ತಿದೆ. ಹೀಗಾಗಿ CCTV ಪರಿಶೀಲನೆ ನಂತರ ಕ್ರಮಕ್ಕೆ ಮುಂದಾಗ್ತುವಂತೆ ಒಂದು ಕಡೆ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನಲ್ಲಿ ಸರಣಿ ವಾಹನ ಅಪಘಾತ ಆಗಿರೋದು ಜ್ಞಾನಭಾರತಿ ಹತ್ರ ಕೆಎಸ್ಆರ್ಟಿಸಿ ಬಸ್ ಹಾಗೇನೆ ಆಟೋ ಮಧ್ಯೆ ಅಪಘಾತ ಸಂಭವಿಸಿ ಇಬ್ಬರು ಚಾಲಕರಿಗೆ ಗಂಭೀರವಾದ ಗಾಯಗಳಾಗಿದೆ. ಅಕ್ಕಪಕ್ಕದ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ಘಟನೆ ಬೆಂಗಳೂರಿನ ಜ್ಞಾನಭಾರತಿ ಹತ್ರ ನಡೆದಿರೋದು. ಕೆಎಸ್ಆರ್ಟಿಸಿ ಬಸ್ ಆಟೋ ಮಧ್ಯೆ ಭೀಕರ ಆಕ್ಸಿಡೆಂಟ್ ಆಗಿದೆ. ಇಬ್ಬರು ಚಾಲಕರಿಗೂ ಗಂಭೀರವಾಗಿ ಗಾಯಗಳಾಗಿದೆ. ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಜ್ಞಾನಭಾರತಿ ಬಳಿ ನಡೆದಿದ್ದ ಸರಣಿ ಅಪಘಾತದ ವೇಳೆ ಪಕ್ಕದಲ್ಲಿದ್ದ ಇನ್ನಿತರ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಈ ರೀತಿ ರಾಜಧಾನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಅಪಘಾತಗಳಾಗ್ತಾ ಇರುವಂಥದ್ದು. ಜ್ಞಾನಭಾರತಿ ವ್ಯಾಪ್ತಿಯಲ್ಲಿಯೂ ಕೂಡ ಇದೇ ರೀತಿಯ ಒಂದು ಸರಣಿ ಅಪಘಾತ ನಡೆದಿದೆ. ಆಟೋ ಡ್ರೈವರ್ ಮಾಡುವ ಎಡವಟ್ಟಿಗೆ 2 ಬಸ್ಸು 1 ಕಾರು ಜಖಮ್ ಆಗಿವೆ. ಸರಣಿ ಅಪಘಾತವಾಗಿದೆ. ನಾ ಪ್ರೆಸೆಂಟ್ ಈಗ ಜ್ಞಾನಭಾರತಿ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ನಿನ್ನೆ ನಡೆದಿರುವ ಘಟನೆ. ಈ ಒಂದು ಆಟೋ ರೈಟ್ ಸೈಡ್ ತೆಗುವಾಗ ಕೆಎಸ್ಆರ್ಟಿಸಿ ರೆಡ್ ಬಸ್ ಈ ಒಂದು ಆಟೋಕ್ಕೆ ಡಿಕ್ಕಿ ಹೊಡೆದಿದೆ. ಅಂದರೆ ಸಡನ್ ಆಗಿ ಈ ಒಂದು ಆಟೋ ರೈಟ್ ಸೈಡ್ ತೆಗೆದುಕೊಂಡಿದ್ದಾನೆ. ಹೀಗಾಗಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಕಂಟ್ರೋಲ್ ಆಗದೆ ಆ ಆಟೋಗೆ ಕುದಿದ್ದಾನೆ. ಆಟೋ ಫುಲ್ ಜಖಮ್ ಆಗಿದೆ. ಅದಾದ ನಂತರ ಆಟೋ ಕಾರಿಗೆ ಕುದಿದೆ. ಕಾರು ಈ ಒಂದು ಕೆಎಸ್ಆರ್ಟಿಸಿ ಪವರ್ ಪ್ಲಸ್ ಕೆಎಸ್ಆರ್ಟಿಸಿ ಆ ಒಂದು ಬಾಕಿ ಕುದಿದೆ. ಈ ಸರಣಿ ಅಪಘಾತವಾಗಿದೆ. ಆಟೋ ಡ್ರೈವರ್ ಮಾಡುವ ಎಡವಟ್ಟಿನಿಂದ ಈ ಒಂದು
ಸರಣಿ ಅಪಘಾತವಾಗಿದೆ ಅಂತಲೂ ಹೇಳಲಾಗ್ತಿದೆ. ಹೀಗಾಗಿ ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಟೋ ಚಾಲಕ ಆ ಸ್ಥಿತಿ ಇನ್ನೂ ಗಾಯಗಳಾಗಿವೆ. ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ನೋಡಿ ಬಸ್ ಯಾವ ರೀತಿ ಇದೆ, KSRTC ಬಸ್ ಅಂದ್ರೆ ನಜ್ಜು ನುಜ್ಜಾಗಿದೆ, ಎಲ್ಲವೂ ಹಾಳಾಗಿದೆ. ಮತ್ತೊಂದು ಕಡೆ ಈ ಕಾರ್ ಡ್ರೈವರ್ ಮುಂದ್ಗಡೆ ಕಾರನ್ನ ಏನು ಶಿಫ್ಟ್ ಕಾರ್ ಇದು ಸಹ ಡ್ಯಾಮೇಜ್ ಆಗಿದೆ. ಇದು ನೋಡಿ, ಇದು KSRTC ಪವರ್ ಪ್ಲಸ್ ಬಸ್, ಇದು ಎಲ್ಲ ಫೈಬರ್ದಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಪ್ರಯಾಣಿಕರು ಸಹ ಒಂದ್ ಕಡೆ ಭಯದ ವಾತಾವರಣ ಮೂಡಿದೆ. ಯಾಕಂದ್ರೆ ಇದು ಫೈಬರ್ ಇಂದ ಮಾಡಿದರೆ ಹಿಂಗಂದ್ರೆ ಹೋಗುತ್ತೆ, ಇನ್ನು ಸ್ಪೀಡ್ ಆಗಿ ಬಂದು ಕಾರ್ ಕೂದಿದೆ. ಹೀಗಾಗಿ ಫುಲ್ ಅಪಚ್ಚಾಗಿದೆ. ಈ ಒಂದು ಕಾರ್ ಸಹ ಅಪಚ್ಚಾಗಿದೆ. KSRTC ಬಸ್ ನೋಡಿ ಎಲ್ಲ ಡೋರ್ ಎಲ್ಲ ಕಿತ್ಕೊಂಡು ಬಂದಿದೆ. ಎಲ್ಲ ಆ ತರ ಒಂದು ನಿನ್ನೆ ಅಪಘಾತವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾರು ಆಟೋ ಡ್ರೈವರು, ಏನಾಯ್ತು ಎಂಬುದು CCTV ಸಹ ಪರಿಶೀಲನೆ ಮಾಡ್ತಿದ್ದಾರೆ. ಯಾವ ರೀತಿ ಇದು ಸರಣಿ ಅಪಘಾತವಾಗಿದೆ ಅಂದ್ರೆ 2 ಬಸ್ಸು, ಒಂದು ಆಟೋ, ಒಂದು ಕಾರು ಎಲ್ಲ ಡ್ಯಾಮೇಜ್ ಆಗಿದೆ. ನೋಡಿ ಎಲ್ಲ ಡೋರ್ಗಳೆಲ್ಲ ಕಿತ್ಕೊಂಡು ಬಂದಿದೆ, ಗ್ಲಾಸ್ ಎಲ್ಲ ಒಡೆದಾಕಿದೆ. ಬಟ್ ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಬಟ್ ಆಟೋ ಡ್ರೈವರ್ಗೆ ಗಂಭೀರವಾಗಿ ಗಾಯವಾಗಿದೆ. ಹೀಗಾಗಿ ಚಿಕಿತ್ಸೆಯನ್ನು ಆಸ್ಪತ್ರೆಯಲ್ಲಿ ಪಡೆದಿದ್ದಾರೆ. ನೋಡಿ ಶಿಫ್ಟ್ ಕಾರ್ ಯಾವ ರೀತಿಯಾಗಿ ನಜ್ಜುಜ್ಜಾಗಿದೆ. ಮತ್ತೊಂದು ಕಡೆ ಪವರ್ ಪ್ಲಸ್ KSRTC ಎಲೆಕ್ಟ್ರಾನಿಕ್ ಬಸ್ ಏನೋ ಈ ಹಿಂದೆ ಎಲ್ಲ ಹಿಂದ್ಗಡೆ ಎಲ್ಲ ಒಳಗಡೆ ಹೋಗಿದೆ. ಮತ್ತೊಂದು ಕಡೆ ಇದು ಫೈಬರ್ ನೋಡಿ, ಇದೆಲ್ಲ ಫೈಬರು, ಬೇಗ ಅಂದ್ರೆ ಇದು ಮುರಿದು ಹೋಗ್ಬಿಡುತ್ತೆ. ಹೀಗಾಗಿ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ KSRTC. ಹೀಗಾಗಿ ಇದು ಸಹ ಗಮನ ಹರಿಸಬೇಕಾಗುತ್ತೆ. ಯಾಕಂದ್ರೆ ನೋಡಿ ಎಲ್ಲ ಗ್ಲಾಸ್ ಎಲ್ಲ ಹೋಗಿದೆ, ಎಲ್ಲ ಕಿತ್ತುಕೊಂಡು ಬಂದಿದೆ. KSRTC ಬಸ್ಸು ನಜ್ಜು ನುಜ್ಜು. ಈ ಒಂದು ಶಿಫ್ಟ್ ಕಾರು ಎಲ್ಲ ಹಾಳಾಗಿದೆ. ಪವರ್ ಪ್ಲಸ್ KSRTC ಬಸ್ಸು ಎಲ್ಲ ಹಾಳಾಗಿದೆ. ಆಟೋ ಎಲ್ಲ ಹಾಳಾಗಿದೆ. ಒಂದು ಕಡೆ ಸರಣಿ ಅಪಘಾತವಾಗಿದೆ, ಭೀಕರ ಅಪಘಾತವಾಗಿದೆ. ಬಟ್ ಯಾವುದೇ ರೀತಿಯ ಪ್ರಯಾಣಿಕರಿಗೆ ತೊಂದರೆ ಆಗಿಲ್ಲ. ಹೀಗಾಗಿ KSRTC ಅಧಿಕಾರಿಗಳು ಬಂದು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಿದ್ದಾರೆ. ಯಾರ್ದು ಪ್ರಾಬ್ಲಮ್ ಆಗಿದೆ, ಏನೆಲ್ಲ ಸಮಸ್ಯೆ ಆಗಿದೆ ಎಂಬುದು ತಿಳಿಸಿ. ಮತ್ತೊಂದು ಕಡೆ ಆಟೋ ಡ್ರೈವರ್ದು ತಪ್ಪಂತ ಹೇಳಲಾಗ್ತಿದೆ. ಹೀಗಾಗಿ CCTV ಪರಿಶೀಲನೆ ನಂತರ ಕ್ರಮಕ್ಕೆ ಮುಂದಾಗ್ತದೆ ಒಂದು ಕಡೆ KSRTC ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಬೆಂಗಳೂರಿನಲ್ಲಿ ಸರಣಿ ವಾಹನ ಅಪಘಾತ ಆಗಿರೋದು. ಜ್ಞಾನ ಭಾರತಿ ಹತ್ರ KSRTC ಬಸ್ ಹಾಗೇನೆ ಆಟೋ ಮಧ್ಯೆ ಅಪಘಾತ ಸಂಭವಿಸಿ ಇಬ್ಬರು ಚಾಲಕರಿಗೆ ಗಂಭೀರವಾದ ಗಾಯಗಳಾಗಿದೆ. ಅಕ್ಕಪಕ್ಕದ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ಘಟನೆ ಬೆಂಗಳೂರಿನ ಜ್ಞಾನ ಭಾರತಿ ಹತ್ರ ನಡೆದಿರೋದು. KSRTC ಬಸ್ ಆಟೋ ಮಧ್ಯೆ ಭೀಕರ ಆಕ್ಸಿಡೆಂಟ್ ಆಗಿದೆ. ಇಬ್ಬರು ಚಾಲಕರಿಗೂ ಗಂಭೀರವಾಗಿ ಗಾಯಗಳಾಗಿದೆ. ಇವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜ್ಞಾನ ಭಾರತಿ ಬಳಿ ನಡೆದಿದ್ದ ಸರಣಿ ಅಪಘಾತದ ವೇಳೆ ಪಕ್ಕದಲ್ಲಿದ್ದ ಇನ್ನಿತರ ವಾಹನಗಳಿಗೂ ಕೂಡ ಡ್ಯಾಮೇಜ್ ಆಗಿದೆ. ಈ ರೀತಿ ರಾಜಧಾನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಅಪಘಾತಗಳಾಗ್ತಾ ಇರುವಂಥದ್ದು. ಜ್ಞಾನ ಭಾರತಿ ವ್ಯಾಪ್ತಿಯಲ್ಲಿಯೂ ಕೂಡ ಇದೇ ರೀತಿಯ ಒಂದು ಸರಣಿ ಅಪಘಾತ ನಡೆದಿದೆ. ಆಟೋ ಡ್ರೈವರ್ ಮಾಡುವ ಎಡವಟ್ಟಿಗೆ 2 ಬಸ್ಸು, 1 ಕಾರು ಜಖಂ ಆಗಿವೆ. ಸರಣಿ ಅಪಘಾತವಾಗಿದೆ. ನಾ ಪ್ರೆಸೆಂಟ್ ಈಗ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಸಿಗ್ನಲ್ ಮುಂಭಾಗದಲ್ಲಿದ್ದೇನೆ. ನೋಡ್ತಿರ್ಬೋದು ನಿನ್ನೆ ನಡೆದಿರುವ ಘಟನೆ. ಈ ಒಂದು ಆಟೋ ರೈಟ್ ಸೈಡ್ ತೆಗುವಾಗ KSRTC ರೆಡ್ ಬಸ್ ಈ ಒಂದು ಆಟೋಕ್ಕೆ ಡಿಕ್ಕಿ ಹೊಡೆದಿದೆ. ಅಂದ್ರೆ ಸಡನ್ ಆಗಿ ಈ ಒಂದು ಆಟೋ ರೈಟ್ ಸೈಡ್ ತೆಗೆದುಕೊಂಡಿದ್ದಾನೆ. ಹೀಗಾಗಿ KSRTC ಬಸ್ ಚಾಲಕ ಕಂಟ್ರೋಲ್ ಆಗದೆ ಆ ಆಟೋಗೆ ಕುದಿದಿದೆ. ಆಟೋ ಫುಲ್ ಜಖಂ ಆಗಿದೆ. ಅದಾದ ನಂತರ ಆಟೋ ಕಾರಿಗೆ ಕುದಿದೆ. ಕಾರು ಈ ಒಂದು KSRTC ಪವರ್